ನೋಡಿ ಅಡಿಕೆ ಗೊಬ್ಬರ ಹಾಕಾಗ ನೋಡಿ ಇದು ಸ್ಟೆಮ್ ಫುಲ್ ಫ್ರೀ ಬಿಟ್ಟಿದ್ದೀರಿ ನೋಡಿ, ಹೊರಗಡೆಗೆ ಬಂದಿದೆ. ಇದು ಈ ಗಿಡನೂ ನೋಡಿ ಚೇಂಜಸ್ಸು. ಅದೇ ನೀವು ಇದನ್ನು ನಾನು ಬಿಡಿಸಿ ತೋರಿಸ್ದೆ ಈ ಥರ ಬಿಡಿಸಿ ಅಂತ, ಇದನ್ನು ಬಿಡಿಸಿ ಅಂತ ತೋರಿಸಿ ಈ ಥರ ಬಿಡಿಸ್ಬೇಕು ಅಂತ ಹೇಳಿದೆ. ಬಟ್ ಈ ಥರ ಇರಬಾರ್ದು ಅಂತ ನೋಡಿ. ಈಗ ಈ ಗಿಡಕ್ಕೂ ನೋಡಿ ಆ ಗಿಡಕ್ಕೂ ಭಾರಿ ವ್ಯತ್ಯಾಸ ಐತೆ, ಸಖತ್ತು ವ್ಯತ್ಯಾಸ ಐತೆ ಅಲ್ಲಿಗೆ. ಸೊ ಅದು ಹಂಗಾಗಿ ಬುಡದಲ್ಲಿ ಮಣ್ಣು ಇರೋದು ಬೇಡ, ಈ ಥರ ಬಿಡಿಸಿಸ್ಬೇಕು. ಇದಾಯ್ತು. ಇದಾದಮೇಲೆ ಇದು ಪ್ರೌಢ ವ್ಯವಸ್ಥೆಗೆ ಬಂದಿರೋದು ಇದು ಎಲೆ ಪೊಟ್ಯಾಷನ್ನ ಕೊಡಿ ಅಂತೇಳಿ. ಸೊ ಅದಾದಮೇಲೆ ಈಗ ರೈನ್ ಗನ್ ಹಾಕಿದಾಗ ಎಲೆ ಮುರಿದೋಗಿ ರಬ್ಬ ಅಂತ ನೀರು ಬಿದ್ದಿರುತ್ತೆ. ಆ ನೀರು ಬಿದ್ದು ಎಲೆ ಏಟಾದರೆ ಹಿಂಗಾಗುತ್ತೆ. ಇದೇನಂತ ರೋಗ ಇದೇನೆಲ್ಲ ಸಮಸ್ಯೆ ಏನಂತೂ ಆಗಲ್ಲ. ಇದು ಕೆಲವ್ರು ಪಾಪ ಅದು ಗೊತ್ತಿಲ್ಲದೇ ಕೇಳ್ತಾ ಇರ್ತಾರೆ. ಆಮೇಲೆ ಇದು ಸಿಗಾಟೋಕ ರೋಗ ಬಿಸಿಲಿಗೆ ಹೋಗುತ್ತೆ, ಒಂದೊಂದು ಡಾಟ್ಸ್ ಇರೋವಂಥದ್ದು, ಏನು ಸಮಸ್ಯೆ ಏನಿಲ್ಲ. ಏನಿಲ್ಲ, ಈ ಮರಿಗಳನ್ನು ತಗೋಬೇಕಷ್ಟೇ. ಲೀವ್ಸ್ ಕಟ್ ಮಾಡಿಸ್ಬೇಡಿ, ಅದು ಡೆತ್ ಆದಮೇಲೆ ಕಟ್ ಮಾಡಿಸ್ತೀವಿ ನಾವು. ಈ ಮರಿಯೆಲ್ಲ ಇಷ್ಟೊತ್ತು ತೆಗೆಸ್ಬಿಡ್ಬೇಕಿತ್ತು ಒಂದ್ಸರಿ. ಇಲ್ಲ ಏನು ತೊಂದರೆ ಏನಿಲ್ಲ, ಆಗಲ್ಲ ಅದು. ಇದು ನೋಡಿ ಮೇಡಮ್, ಈಗ ಪಟ್ಟೆ ಬಿಡ್ತಾ ಇದೆಯಲ್ಲ ಆ ಕಡೆ ಈ ಕಡೆಗೆ, ಕಂಬ ದಪ್ಪ ಆಯ್ತದೆ ಅಂತ ನೋಡಿ. ಇದರಲ್ಲಿ ಮಣ್ಣು ಇರಲಿ, ಇದು ಈ ಕಡೆಯಿಂದ ಮಣ್ಣನ್ನು ಯಾರಾಕಿದ್ರಿ ಮೇಲೆ ಬರ್ತದೆ, ಅದು ಕಾಣಿಸ್ತಾ ಇದೆ, ಗೆಡ್ಡೆ ಮೇಲೆ ಬಂದಿರೋದು. ಸೊ ಅದು ಕಾಣಿಸ್ತದೆ. ಇದೇನಿಲ್ಲ, ಈ ಕಡೆಗೆ ಒಂಚೂರು ಮಣ್ಣು ಕೊಟ್ಕೊಬಿಟ್ರೆ ಈ ಕಡೆ ಬಂದುಬಿಡುತ್ತೆ ಅದು ಅಷ್ಟೇ. ಏನು ಸಮಸ್ಯೆ ಏನಾಗಲ್ಲ, ಅದು ಸಮಸ್ಯೆ ಏನಾಗಲ್ಲ. ಸೊ ಇದು ನೋಡಿ, ಇದು ಬೆಂಕಿ ಇದು ಈ ಕಡೆ ಇಲ್ಲಿ ಬೆಂಕಿ ಹಾಕಿದ್ರಲ್ಲ, ಬೆಂಕಿ ರವಸಕ್ಕೆ ಬರೀ ಬೆಂಕಿ ಹವಕ್ಕೆ ಈ ಥರ ಆಗ್ಬಿಡ್ತದೆ ಅದು. ಸೊ ಏನಾದ್ರು ಬೆಳೆ ಏನಾದ್ರು ಕಳೆ ಏನಾದ್ರು ಸುಟ್ಟಾಕಬೇಕು ಅಂದಾಗ ಸ್ವಲ್ಪ ದೂರದಲ್ಲಿ ಹಾಕಿದ್ರೆ ಒಳ್ಳೇದು. ಇದು ಟ್ಯಾಕ್ಟ್ರ್ ಹೊಡೆದಿರೋದು, ಇದು ಒತ್ತಿಗೆ ಹೊಡಿಬಾರ್ದು ಯಾವತ್ತಿಗೆ. ಟ್ಯಾಕ್ಟ್ರ್ ಹೊಡೆದು ಅದು ಡ್ಯಾಮೇಜ್ ಆಗಿದೆ. ಇಲ್ಲ ಇದು ಸರಿಯಾಗುತ್ತೆ, ಏನು ತೊಂದರೆ ಏನಾಗಿಲ್ಲ. ಆ ಥರ ಆದಾಗ ಜಾಸ್ತಿ ಆದಾಗ ಏನೂ ತೊಂದರೆ ಅಲ್ವರ. ನೋಡಿ ಇದು ಇಲ್ಲಿ ಇನ್ನೂ ಡ್ಯಾಮೇಜ್ ಆಗಿದೆ. ಇಲ್ಲ ಅದೇನು ತೊಂದರೆ ಏನು ಆಗಲ್ಲ. ಜಾಸ್ತಿ ಏಟಾಗ್ಬಿಟ್ರೆ ಅವು ಗೊನೆ ಅಲ್ಲೇ ಕಡ್ಕೊಬಿಡ್ತದೆ ಹೊರಗಡೆ. ಅಲ್ಲಿ ಎಲ್ಲಿ ಡ್ಯಾಮೇಜ್ ಆಗಿರ್ತದೆ ಅಲ್ಲೇ ಬಂದುಬಿಡುತ್ತೆ ಅದು.